ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಗೌರವಾನ್ವಿತರಾದ ಸಯ್ಯಿದ್ ಮಲ್ಜತಂಗಳ್ ತೋಕೆ ಉಸ್ತಾದ್, ಉಮರ್ ಸಖಾಫಿ ಮಿತ್ತೂರು ಉಸ್ತಾದ್, ನಮ್ಮ ಭರವಸೆಯ ಬೆಳಕಾಗಿರುವ MS ಮೊಹಮ್ಮದ್ ಸರ್, ವೇದಿಕೆಯ ಮೇಲಿರುವ ಎಲ್ಲ ಅನಿವಾಸಿ ಘಟಕಗಳ, ವಿಶೇಷವಾಗಿ ಒಮಾನ್ ನಾಯಕರು, KCF UAE ಅಧ್ಯಕ್ಷರಾದ ಬಹುಮಾನ್ಯರಾದ ಇಬ್ರಾಹಿಂ ಸಾಬ್ರು, ಎಲ್ಲ ಮುಖಂಡರೇ, ಭಾಳ ಸಂತೋಷದ ಒಂದು ಸಂದರ್ಭ. ಲತೀಫ್ ಎನ್ನುವ ಒಬ್ಬ ಸಹೋದರನಿಗೆ ಅವರ ಜೀವನದ ಅತ್ಯಂತ ದೊಡ್ಡ ಅಭಿಲಾಷೆಯಾಗಿರೋ ಒಂದು ಮನೆ, ಸ್ವಂತವಾದ ಸಂಪಾದನೆಯಲ್ಲಿ ಒಂದು ಮನೆಯನ್ನು ಬೇಗ ಕಟ್ಟಲು ಸಾಧ್ಯವಾಗದ ಒಬ್ಬ ಸಹೋದರನಿಗೆ ನೀವೆಲ್ಲರೂ ಸೇರಿಕೊಂಡು ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೀರಿ. ಒಬ್ಬ ಮನುಷ್ಯನಿಗೆ ಅವನ ಜೀವನದಲ್ಲಿ ಮಾಡುವ ಉಪಕಾರಗಳ ಪೈಕಿ ಅತ್ಯಂತ ದೊಡ್ಡ ಉಪಕಾರ ಅಂತ ಹೇಳಿದರೆ ಮನೆ ಕಟ್ಟಿಕೊಡುವುದು ಅಂತ ನಾನು ಭಾವಿಸ್ತೇನೆ. ಒಂದು ಹೊತ್ತಿನ ಊಟ ಕೊಟ್ಟರು, ಒಂದು ಡ್ರೆಸ್ಸು ಕೊಟ್ಟರು, ಇನ್ನಿತರ ಯಾವುದೇ ಧನ ಸಹಾಯ ನೀಡಿದರು, ಆಸ್ಪತ್ರೆ ಬಿಲ್ಲು ಪಾವತಿಸಿದರು, ಅದೆಲ್ಲ ಆಯಾ ಸಮಯಕ್ಕೆ ಸೀಮಿತ. ಒಂದು ಮನೆ ಅಂತ ಹೇಳಿದರೆ ಕನಿಷ್ಠ ಒಂದು ಕಟ್ಟಡ 100 ವರ್ಷ ಬಾಳ್ಬೋದು ಅಲ್ವಾ ಇಂಜಿನಿಯರ್ ಸಾಬ್? 100 ವರ್ಷ ಇದೆ, 100 ವರ್ಷ ಇದೆ ಇನ್ಶಾ ಅಲ್ಲಾ. 100 ವರ್ಷಗಳ ಕಾಲ ಒಬ್ಬನಿಗೆ ಒಂದು ಮನೆ ಕಟ್ಟಿದರೆ ಮತ್ತೆ ಅದನ್ನು ಚಿಂತಿಸಬೇಕಾದ ಅಗತ್ಯ ಇಲ್ಲ. ಇದರಲ್ಲಿ ಮತ್ತೊಂದು ಅತ್ಯಂತ ದೊಡ್ಡೊಂದು ಸಂಗತಿ ಏನೆಂದರೆ, ಈ ಮನೆಯನ್ನೊಬ್ಬ ಪ್ರವಾಸಿ ಅನಿವಾಸಿ ಸಹೋದರಿಗೆ ಕಟ್ಟಿಕೊಟ್ಟಿದ್ದೀರಿ. ಅದರಲ್ಲಿ ಬಹಳ ದೊಡ್ಡೊಂದು ಸಂದೇಶ ಇದೆ. ಗಲ್ಫಿಗೆ ಹೋದರೆ ಅವನು ಮತ್ತು ATM, ಊರಲ್ಲಿ ಏನು ನಡೆದರೂ ಗಲ್ಫಿನವರಿಗೆ ಫೋನ್. ನಮಗೆ ಭಾರಿ ಕಷ್ಟ ಇದೆ, ಏನು ಮಾಡೋದು, ಅನಗತ್ಯವಾದ ಕೆಲಸಗಳನ್ನು, ಯೋಜನೆಗಳನ್ನು ಹಮ್ಮಿಕೊಳ್ಳುವುದು, ಅದರ ಲೆಟ್ರಿಗೆ ಫೋನ್ ಮಾಡಿ ಗಲ್ಫಿನಿಂದ ಹಣ ತರಿಸುವುದು, ಇದು ಅನೇಕ ವರ್ಷಗಳಿಂದ ನಮ್ಮ ಊರಿನಿಂದ ಚಾಳಿಯಾಗಿ ಬಿಟ್ಟಿದೆ. ವಿದೇಶದಲ್ಲಿರುವಂತ ಹೇಳಿದರೆ ಯಾವಾಗ ಕೇಳಿದರೂ ಹಣ ಕೊಡುವವರು ಎನ್ನುವ ರೀತಿಯಲ್ಲಿ ಅವರನ್ನು ನಾವು ವ್ಯಾಖ್ಯಾನಿಸಿದ್ದೇವೆ. ಆದರೆ ನಮ್ಮ ಊರಿನಲ್ಲಿರುವುದಕ್ಕಿಂತ ಅತ್ಯಂತ ಎಷ್ಟು ಕಷ್ಟ ಇರುವುದು ಪ್ರವಾಸಿಗಳೇನುವುದನ್ನು ನಾವು ಮರೆಯಬಾರ್ದು. ನಮ್ಮೂರಿನೊಬ್ಬ ಉಸ್ತಾದ್, ಒಬ್ಬ ಮುದರಿಸ್ ಆಗಿದ್ದವರು ಗಲ್ಫಿಗೆ ಹೋದರು. ಅಲ್ಲಿ ಹೋಗಿ ಒಂದು ಸಣ್ಣ ಮಸೀದಿಯಲ್ಲಿ ಒಂದು ಮುಖ್ಯ ಕೆಲಸವನ್ನು ಮಾಡ್ತಾಯಿದ್ರು. ನಾನೊಮ್ಮೆ ಅಲ್ಲಿಗೆ ಹೋದರೆ ಅವರ ಊರಿಗೆ, ಅವರ ಮಸೀದಿಗೆ ಹೋಗೋದೊಂದು ವಾಡಿಕೆ ಇತ್ತು ವಿದೇಶದಲ್ಲಿ. ನಾನು ಕೇಳಿದೆ, ಇಷ್ಟೆಲ್ಲ ಮುದರಿಸಾಗಿ ಅನೇಕ ಮಕ್ಕಳಿಗೆ ಅವರ ಶಿಷ್ಯಂದಿರ ಸಕಾಫಿ ಸಾದಿ ಮದನಿಗಳಾಗಿ ಬಂದಿದ್ದಾರೆ. ಅವರು ಹೇಳಿದರು, ಬೇರೆ ಏನೂ ಅಲ್ಲ, ಊರಿಗಿಂತ ಕಷ್ಟ ಇಲ್ಲೇ ನನಗೆ ಇದೆ, ಗಲ್ಫಲ್ಲೇ ಇದೆ. ಆದರೆ ನಾನು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದೇನೆ, ಸಾಲ ಕೊಡ್ತಾರೆ, ಗಲ್ಫಲ್ಲಿ ಇರುವುದು ಅಂತೇಳಿ ಸಾಲ ಕೊಡ್ತಾರೆ. ಊರಲ್ಲಿ ಖತೀಬಾಗಿದೆ, ಮುದರಿಸ್ ಆಗಿದ್ದರೆ ಯಾವ ಪಳ್ಳಿಡ ಹೊರತರಲ್ಲೇ ಕಡ ತರಗು ಅಂತೇಳಿ ಯಾರು ಸಾಲ ಕೊಡೋದಿಲ್ಲ. ಅದಕ್ಕಾಗಿ ನಾನು ಸಾಲ ಪಡೀಲಿಕ್ಕಾಗಿ ಮಾತ್ರ 1 ವರ್ಷಕ್ಕೆ ಗಲ್ಫಿಗೆ ಬಂದದ್ದು. ಇಲ್ಲಿಂದ ನಾನು ಊರಿಗೆ ಫೋನ್ ಮಾಡಿದರೂ ಸಾಲ ಸಿಗ್ತದೆ, ಉಸ್ತಾದ್ ಗಲ್ಫಲ್ಲಿದ್ದಾರೆ. ಗಲ್ಫಿನವರಿಗೆ ಫೋನ್ ಮಾಡಿದರೂ ಸಾಲ ಸಿಗ್ತದೆ, ಉಸ್ತಾದ್ ಮಸೀದಿಯಲ್ಲಿದ್ದಾರೆ. ಆ ರೀತಿ ನಾವು ವಿದೇಶಿಗಳ, ಪ್ರವಾಸಿಗಳ, ಅನಿವಾಸಿಗಳ ಭಾವನೆಗಳನ್ನು, ಕಷ್ಟಗಳನ್ನು ಯಾವತ್ತೂ ಕೂಡ ಅರ್ಥ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಯಾವ ಗಲ್ಫಿನವರು ಬಂದರೂ ಕೂಡ ಮೊದಲು ಅವರ ಹತ್ರ ನಾವು ಹಿಡ್ಕೊಂಡು ಹೋಗೋದು ರಸೀದಿ ಬುಕ್ಕೆ. ಆ ರೀತಿಯ ಒಂದು ವಾತಾವರಣವನ್ನು ಬದಲಾಯಿಸಿ ಒಬ್ಬ ಅನಿವಾಸಿ ಸಹೋದರ, ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವವರು, ಉಮರ್ ಸಖಾಫಿ ಹೇಳಿದರು, ಕುಟುಂಬದ ಎಲ್ಲ ಭಾರ ಅವರ ತಲೆಯಲ್ಲಿದೆ. ಅವರೊಬ್ಬ ಮಗ ಬಹುಶಃ ಒಬ್ಬ ಮುತಾಲಿಮ್ ಆಗಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಒಮಾನಲ್ಲಿ ಎಷ್ಟು ವರ್ಷ ಕಠಿಣಾಧ್ವಾನ ಮಾಡಿದರೂ ಒಂದು ಮನೆ ಕಟ್ಟುವಂತಹ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಅವರಿಗೆ ಇನ್ನೆಷ್ಟು ದಶಕಗಳು ಬೇಕಾಗ್ಬೋದು. ಆ ನಿಟ್ಟಿನಲ್ಲಿ ಉಚಿತವಾಗಿ ಸಿಕ್ಕಿದ ಜಾಗ ಅಲ್ವಾ, ಆ ಜಾಗದಲ್ಲಿ ಶಂಸುದ್ದೀನ್ ಹಾಗೆ ಕೊಡ್ತೆ, ನೀನು ಕೊಡ್ತಾ? ಶಂಸುದ್ದೀನ್, ನಾವು ಯೂತ್ ಕಾಂಗ್ರೆಸ್ ಜಿಲ್ಲಾ ಸೆಕ್ರೆಟ್ರಿ, ಯೂತ್ ಕಾಂಗ್ರೆಸ್ ಜಿಲ್ಲಾ ಸೆಕ್ರೆಟ್ರಿ ಶಂಸುದ್ದೀನ್ ಅಜಿರಡ್ಕ ಅವರೊಂದು ಜಾಗದಾನ ಮಾಡಿದ್ದಾರೆ. ಜಾಗದಾನಂ ಸರ್ವದಾನಾಲು ಪ್ರಧಾನಂ. ಸ್ಥಳದಾನ ಮಾಡೋದಕ್ಕಿಂತ ಶ್ರೇಷ್ಠವಾದೊಂದು, ಅದು ಹಣ ಇವರು ದಾನ ಮಾಡಿದ್ದಾರೆ, ಹಣಕ್ಕೆ ದಾನ ಮಾಡಿದ್ದಾರೆ, ಅಥವಾ ಕಡಿಮೆ ಬೆಲೆಯಲ್ಲಿ ಕೊಟ್ಟಿದ್ದಾರೆ. ಕಡಿಮೆ ಬೆಲೆಯಲ್ಲಿ ಕೊಟ್ಟಿದ್ದಾರೆ. ಅದರ ಅದು ಕರೆಕ್ಟು, ಇಕ್ಬಾಲ್ ಸರ್ ಹೇಳಿದ್ದು ಕರೆಕ್ಟ್. ಅದು ಕಡಿಮೆ ಬೆಲೆಯಲ್ಲಿ ಕೊಟ್ಟಿದ್ದಾರೆ. ನಿಜವಾದ ಬೆಲೆಗಿಂತ ಅವರು ಕಡಿಮೆ ಮಾಡಿದ ಬೆಲೆ ಅದು ದಾನವಾಗಿ ಪರಿಗಣಿಸಲ್ಪಟ್ಟಿದೆ. ಆ ರೀತಿ ಒಮಾನ್ KCF ಮಾಡಿದಂಥ ಈ ಸೇವೆ ಬಹಳ ಬಹಳ ಉತ್ತಮವಾದದೊಂದಿಗೆ ನಾನು ಬಯಸ್ತಾ ಇದ್ದೇನೆ. ಅದು ಅಲ್ಲಾಹು ತಾಲ ಬರ್ಕತ್ ಕೊಡಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮಾತನ್ನು ಹೇಳಿದ್ದಾರೆ, ಒಬ್ಬ ಮನುಷ್ಯನಿಗೆ ಅಲ್ಲಾಹು ಭೌತಿಕ ಲೋಕದಲ್ಲಿ 3 ಸೌಭಾಗ್ಯಗಳನ್ನು ಕೊಡ್ತಾನೆ. ಒಮಿನ್ ಸಆದತಿಲ್ ಮರ್ಇ, ದುನಿಯಾದಲ್ಲೊಬ್ಬ ಮನುಷ್ಯನ ಸಆದತ್, ಸೌಭಾಗ್ಯಗಳಲ್ಲಿ 3, ಅಲ್ ಬೈತುಲ್ ವಾಸಿ', ವಿಶಾಲವಾದ ಮನೆ ಬೇಕು. ವಿಶಾಲ ಅಂತ ಹೇಳಿದ್ರೆ ಅವನ ಅರ್ಹತೆಗೆ ತಕ್ಕಂತಹ ಒಂದು ಮನೆ ಬೇಕು. ಆ ಮನೆ ಇಲ್ಲದಿದ್ದರೆ ಅವನ ಜೀವನದಲ್ಲಿ ಯಾವುದೇ ಸಂತೋಷ ಇದ್ದರೂ ಕೂಡ ಅದು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಲತೀಫ್ ಎನ್ನುವ ಸಹೋದರನಿಗೆ ನೀವು ಕಟ್ಟಿಕೊಟ್ಟ ಮನೆ ಸದಕತುನ್ ಜಾರಿಯ, ಇದು ಅತ್ಯಂತ ದೊಡ್ಡ ಜಾರಿಯಾದ, ಯಾವತ್ತೂ ಕೂಡ ಅಸ್ತಮಿಸದ, ನಿರಂತರವಾಗಿ ಪ್ರತಿಫಲ ಸಿಗುವಂಥ ಒಂದು ಸದಕ.
ಇದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಆರ್ಥಿಕವಾಗಿ ಸಹಕಾರ ಮಾಡಿದ್ದಾರೆ, ಇದರ ಹಿಂದೆ ಯಾರೆಲ್ಲ ದುಡಿದಿದ್ದಾರೆ, ಎಲ್ಲರಿಗೂ ಕೂಡ ಅಲ್ಲಾಹನ ಕಡೆಯಿಂದ ವಿಶಾಲವಾದ ಮತ್ತು ಅನಂತವಾದ ಎಂಡಾಗದ ಪ್ರತಿಫಲ ಇದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ಪ್ರತಿಫಲಕ್ಕೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಕೂಡ ಅಲ್ಲಾಹು ಅರ್ಹಗೊಳಿಸಲಿ ಅಂತ ದುಆ ಮಾಡುತ್ತಾ, ಇನ್ನಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಲು ಒಮಾನ್ KCFನ ವಿಶೇಷತೆ ಏನಂದರೆ ICA ಇಂಟರ್ನ್ಯಾಷನಲ್ ಕೌನ್ಸಿಲ್ನ ಜನರಲ್ ಸೆಕ್ರೆಟರಿ ಇದು ಒಮಾನಲ್ಲಿ. ಇಕ್ಬಾಲ್ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸಾಧನೆಗಳನ್ನು ಮಾಡಿ ಉಸ್ತಾದರ ಮಗ ಅಂತೇಳಿ ನಿಮಗೆ ಗೊತ್ತಿದೆ. ಉಸ್ತಾದರ ಮಗ ಉಸ್ತಾದ ಆಗಬೇಕು, ಬೇರೆ ಏನು ಅವರಿಗೆ ಆಪ್ಷನ್ ಇಲ್ಲ ಅಂತ ನಾವು ಭಾವಿಸಿದಂಥ ಒಂದು ಕಾಲ. ಉಸ್ತಾದುಗಳು ಅದೇ ರೀತಿ ಮಾಡೋದು, 8-9 ತನಕ ಕ್ಲಾಸ್ ಶಾಲೆ ಕಲಿಸ್ತಾರೆ ಮತ್ತು ದರ್ಸಿಗೆ ಕಲಿಸ್ತಾರೆ. ಅವರಿಗೆ ಅದರ ಬಗ್ಗೆ ಐಡಿಯಾಸ್ ಏನು ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಬುಳ್ಮಾರ್ ಉಸ್ತಾದ್ ಎನ್ನುವ ಒಬ್ಬ ಸಾತ್ವಿಕ ವಿದ್ವಾಂಸರು ಇಕ್ಬಾಲ್ರನ್ನು ಕಲಿಸಿ ಅವರಿಗೆ ಬೇಕಾದ ಎಲ್ಲ ಪ್ರೋತ್ಸಾಹಗಳನ್ನು ಕೊಟ್ಟು ಮೋಟಿವೇಷನ್ಗಳನ್ನು ಮಾಡಿ ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಅವರು ಕೇವಲ ಔದ್ಯಮಿಕವಾದ ಒಂದು ಕ್ಷೇತ್ರದಲ್ಲಿ ಮಾತ್ರ ದುಡಿಯದೆ ದೀನಿ ಖಿದ್ಮತ್ತಿಗಾಗಿ ಕೂಡ ದುಡಿದು ಅದೆಲ್ಲ KCFನ ಅತ್ಯಂತ ಕಾರ್ಯಕರ್ತರಲ್ಲಿ ಮಾದರಿಯೋಗ್ಯವಾದಂಥ ಒಂದು ಹಂತಕ್ಕೆ ಇಕ್ಬಾಲ್ ಸಣ್ಣ ಪ್ರಾಯದಲ್ಲಿ ಮುಟ್ಟಿದ್ದಾರೆ. ಅಲ್ಲಾಹು ಅವರಿಗೆ ಅವರ ಎಲ್ಲ ವಿಚಾರಗಳಲ್ಲೂ ಕೂಡ ಅಲ್ಲಾಹು ಬರಕತ್ತು ಕೊಟ್ಟರು. ಇನ್ನಷ್ಟು ದೀನಿ ಖಿದ್ಮತ್ ಮಾಡುವ ತೌಫೀಕನ್ನು ಅಲ್ಲಾಹು ತಾಲ ಕೊಡಲಿ. ಇಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಕೂಡ ಪರಿಯಾಲ್ ತಡ್ಕ ಸೇನಾರ್ ಫೈಜಿ ಉಸ್ತಾದ್ ಸಮೇತ ನಮ್ಮ ಇಬ್ರಾಹಿಂ ಚಾ, ಅದೇ ರೀತಿ MS ಮೊಹಮ್ಮದ್ ಮತ್ತು ನಮ್ಮ ತಂಗಳ್ ಜಮಿಯತುಲ್ ಉಲಮಾ ಸೆಕ್ರೆಟರಿ ತವಕ್ಕೆ ಉಸ್ತಾದ್, ಸೈಯದ್ ಆಬಿದ್ ತಂಗಳ್, SMA ಅಧ್ಯಕ್ಷರಾದ ಯೂಸುಫ್ ಸಾಜಾ ಗೌಸಿಯಾ ಮತ್ತು ನಮ್ಮ ಅಲಿಚಟ್ಟಿ UT ಅಲಿ ಸಾಬರು ಮತ್ತು ಯಾರೆಲ್ಲ ಇದ್ದಾರೆ ಎಲ್ಲರೂ ವಿವಿಧ ವಿದೇಶ ಘಟ್ಟಗಳಿಂದ ಬಂದಂತಹ ಸರ್ವರಿಗೂ ಕೂಡ ಅಲ್ಲಾಹನ ಕಡೆಯಿಂದ ವಿಶೇಷವಾದ ಅಲ್ಲಾಹನ ಪ್ರತಿಫಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನೀವು ಖರ್ಚು ಮಾಡಿದ ಪ್ರತಿಯೊಂದು ರಿಯಾಲ್ ಮತ್ತು ಅದರ ಉಪಸಂಖ್ಯೆ ಏನಿದೆ ಅದಕ್ಕೆಲ್ಲಕ್ಕೂ ಅಲ್ಲಾಹು ತಾಲ ಅತ್ಯಂತ ಯೋಗ್ಯವಾದ ಪ್ರತಿಫಲ ಕೊಡಲಿ. ಈ ಮಾದರಿಯನ್ನು ಸ್ವೀಕರಿಸಿಕೊಂಡು 14 ಮನೆಗಳನ್ನು KCFನವರು ಕಟ್ಟಿಕೊಟ್ಟು 16ನೇ ಮನೆದು ಕಟ್ಟಿಕೊಟ್ಟಿದ್ದಾರೆ. ಇನ್ನಷ್ಟು ಮನೆಗಳು ನಮಗೆ ಕೆಲವು ಕಡೆಗಳಲ್ಲಿ ಹೋದಾಗ ಗತಿ ಇಲ್ಲದ ಅತ್ಯಂತ ನಮಗೆ ಅವರ ಮಾತು ಕೇಳುವಾಗ ಅಳು ಬರ್ತದೆ. ಅಂತಹ ಅನೇಕ ಮಂದಿ ಮನೆ ಇಲ್ಲದೆ ಕಷ್ಟಪಡುವವರಿದ್ದಾರೆ, 1 ಇಂಚು ಭೂಮಿ ಇಲ್ಲದೆ ಕಷ್ಟಪಡುವವರಿದ್ದಾರೆ. ಅವರಿಗೂ ಕೂಡ ನಮ್ಮಿಂದ ಸಾಧ್ಯವಾಗುವ ಸಹಾಯ ಮಾಡಲಿಕ್ಕೆ ಅಲ್ಲಾಹು ತೌಫೀಕ್ ಕೊಡಲಿ. ಈ ಸಂದರ್ಭದಲ್ಲಿ ಒಮಾನ್ KCF ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಕರ್ನಾಟಕ ಮುಸ್ಲಿಂ ಜಮಾತ್ ವತಿಯಿಂದ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.